ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಏನೋ ತಾಳ ಆಗ್ತಿದ್ಯಾ? ಆದಿ ತಾಳನಾ? ಇಲ್ಲ ಕಣೆ, ಇದು ಹಸಿವಿನ ತಾಳ. ಬೆಳಗ್ಗೆ ತಾನೇ ಒಂದಷ್ಟು ಗದ್ಗದಿಯಲ್ಲ. ಎಲ್ಲ ಗದಗಿದೆ. ಪಾಂಡ್ರಂಗ ಅಲ್ಲೇ ಕೂತಿದ್ದ. ಜಾಸ್ತಿ ತಿಂದ್ರೆ ಎಲ್ಲಿ ಬೈಟ್ಬಿಡ್ತಾನಂತ ಎರಡು ಚಮಚ ತಿಂದೆ. ಹೊಟ್ಟೆ ಸುತ್ತಾನೆ, ತಿನ್ನಕ್ಕೆ ನಾನು ಕೊಡೆ. ಇಷ್ಟೊತ್ತಿಗೆ ಬಂದ್ರೆ ಏನ್ ಸಿಗತ್ತೆ? ಎಲ್ಲ ಖಾಲಿ. ಇಲ್ಲೇ ನಿನಗೋಸ್ಕರ ಒಂದ್ ಸ್ವಲ್ಪ ಎತ್ತಿಟ್ಕೊಂಡಿದ್ರೆ ಅಥವಾ ಸಿಕ್ಕಿದ್ದು ಪಕ್ಕಿದ್ದು ಏನಾದ್ರೂ ಇದ್ರೆ ಕೊಡೆ, ಅದಕ್ಕೆ ಉಪ್ಪಿನ್ಗೆ ಹಾಕೊಂಡು ತಿನ್ಬಿಡ್ತೀನಿ. ಏನು ಉಳಿದಿಲ್ಲಪ್ಪ, ಎಲ್ಲ ಖಾಲಿ ಆಗಿದೆ. ನೋಡಿದ್ದೆ ಪಾತ್ರೆಲೆ ತಿಂಡಿ ಮಾಡಿದ್ದು. ಅಡ್ಗೆಯವ್ರ ಬುದ್ಧಿ ನನಗ್ ಗೊತ್ತಿಲ್ವಾ? ಸ್ವಂತಕ್ಕೆ ಅಂತ ಒಂದು ಸಣ್ಣ ಕಪ್ನಲ್ಲಿ ಗಟ್ಟಿ ಮೊಸರು, ದ್ರಾಕ್ಷಿ, ಗೋಡಂಬಿ ಎಲ್ಲ ಎತ್ತಿಟ್ಕೊಂಡಿರ್ತಾರೆ. ಸುಮ್ನೆ ಕೊಡ. ಕಳ್ಳಿ ಅಂತಿದ್ಯಾ? ಅನ್ನೋದೇನು ಬಂತು ನೀನು ಕಳ್ಳಿನ ಅಂತ ಮನೆ ಹಾಳು ಕೆಲಸ ಮಾಡೋದು ಜಾಜಿಯವರು, ನಾನಲ್ಲ. ಏನಂತಿದ್ಯಾ ನೀನು? ಮತ್ತಿನ್ನೇನು, ನಮ್ ಯಜಮಾನ್ರಿಂದ ನೈಸ್ ಮಾಡಿ ಅವ್ರ ಹತ್ರ ದುಡ್ಡು ಪೀಕ್ಸೋ ಬುದ್ಧಿರೋದು ಅವ್ರಿಗೆ ತಾನೆ. ಕಳ್ಳಿ. ಏ ಬೇಡ, ಹೋಗಿ ಹೇಳ್ಬಿಡ್ತೀನಿ. ಬೇಕಾದ್ ಮಾಡ್ಕೊ ಹೋಗಲ್ಲೇ. ಏನಾಯ್ತು? ಹೊಟ್ಟೆ ಒಳಗೆ ಹೆಗ್ಗಣಗಳು ಓಡಾಡ್ತಿದ್ಯಾ? ಹೆಗ್ಗಣಗಳು ಓಡಾಡ್ತಿದ್ರೆ ಓಡಾಡ್ಕೊಂಡಿರ್ಲಿ, ಸುಮ್ಮನಿದ್ಬಿಡ್ತಿದ್ದೆ. ಅವೆಲ್ಲ ಸೇರಿ ಒಳಗಡೆ ಒಲಿಂಪಿಕ್ಸ್ ಆಡ್ತಾ ಇದ್ಯೋ. ಹೊಟ್ಟೆ ತುಂಬಾ ಚೂತಾ ಇದೆ. ತಿನ್ನೋದಿಕ್ಕೆ ಏನಾದ್ರು ಕೊಡು ಅಂದ್ರೆ ಚಂಪ ಏನಂದ್ರು ಗೊತ್ತಾ? ಏನಂದ್ರು? ನಾವು ಜಾಜಿ ಅವ್ರಿಗೆ ಹೇಳಲೇಬೇಕು. ಇಷ್ಟು ಹೇಳಿದ್ರೆ ಸಾಕಾಗಲ್ಲ ಕಣೋ, ಇದಕ್ಕೆ ಸ್ವಲ್ಪ ಮಸಾಲೆ ಆಡ್ ಮಾಡಿ ಹೇಳಬೇಕು. ರಾಜ್ಯಕ್ಕೆ ಸ್ವಲ್ಪ ಬನ್ನಿ ಇಲ್ಲಿ. ಹೊಟ್ಟೆ ತುಂಬಾ ತಿಂದು ಬಾಯಿ ತುಂಬಾ ಕ್ರೈ ಮಾಡ್ತಾ ಇದ್ದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ಲ? ರಾಜ್ಯಕ್ಕೆ ನಾವು ಕ್ರೈ ಮಾಡ್ತಿರೋದು ನಮ್ಮ ಹೊಟ್ಟೆಗೋಸ್ಕರ ಅಲ್ಲ, ಅಲ್ಲ ನಿಮ್ಮ ಮರ್ಯಾದೆಗೋಸ್ಕರ. ಹೇಳೋ. ಅವಳು ನಿಮ್ಮನ್ನ ಮನೆ ಬಿಟ್ಟು ಓಡಿಸಿ ಆ ಜಾಗಕ್ಕೆ ಅವಳು ಬಂದು ನಮ್ಮಿಬ್ರಿಗೂ ಬೆಂಡೆತ್ತಿದ್ದಾಳಂತೆ. ನಾನು ಮರ್ಯಾದೆ ಇಲ್ದವನೇ. ಜಾಜಿ ಅವ್ರೆ, ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಪರವಾಗಿಲ್ಲ, ಆದ್ರೆ ನಮ್ಮಿಬ್ರನ್ನ ಮನೆಯಿಂದ ಹೊರಗಡೆ ಹಾಕೋದು ಯಾವ ನ್ಯಾಯ? ಆ ಚಂಪ ಇಷ್ಟೊಂದು ಹೆಡ್ ಲಾಂಗ್ ಆಗಿ ಟಾಪ್ ಮಾಡ್ದಾಳೆ ಅಂದ್ಮೇಲೆ ಅವಳ ಹೆಡ್ ಈ ಮನೇಲಿ ಇರಬಾರ್ದು. ಆದಷ್ಟು ಬೇಗ ಅವಳ ಟೈಲ ಕಟ್ ಮಾಡ್ಬೇಕು. ಜಾಜಕ್ಕೆ ಅವಳು ನಿಮ್ಮನ್ನ ಕಣ್ಣಿಂದಿದ್ದಾಳೆ. ಒಂದು ಪಕ್ಷ ನೀವು ಕ್ಷಮಿಸಿದ್ರು ನಾನು ಮಾತ್ರ ಅವಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಕ್ಷಮಿಸಿದ್ರು ನಾನು ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ, ನಾವಿಬ್ರು ಕ್ಷಮಿಸಿದ್ರು ಅಲ್ಲಿದನಲ್ಲ ಪರಮಾತ್ಮ, ಅವಳು ಮಾತ್ರ ಯಾವತ್ತೂ ಕ್ಷಮಿಸಲ್ಲ. ಎಲ್ಲ ಜಾಜಿ ಅವ್ರೆ, ಇನ್ನ ಒಂದು ಮಾತು ಮಾತಾಡಿದ್ರು ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅಲ್ಲ ಕಣ, ಆಗ್ಲೇ ಪದ್ದು ಮಾಂಟೇಜಸ್ ಅಲ್ಲಿ ಹೇಳಿದ ಟಾಪಿಕ್ ಬೇರೆ, ಈಗ ನೀನ್ ಹೇಳ್ತಿರೋ ಟಾಪಿಕ್ ಬೇರೆ. ಜಾಜಕ್ಕೆ ಮೈ ಗಾಡ್, ನೋಡ್ತಾ ಇರು ಆ ಚಂಪಂಗೆ ಹೇಗ್ ಲೆಸನ್ ಟೀಚ್ ಮಾಡ್ತೀನಿ ಅಂತ. ಹೇಗೆ ಟೀಚ್ ಮಾಡ್ತೀರಾ? ಅವಳೆ ಕಳ್ಳಿ ಅಂತ ಪ್ರೂವ್ ಮಾಡ್ತೀನಿ. ನಾನು ತಿಂಗಳ ಮನೆಗೆ 20,000 ರೂಪಾಯಿ ರೇಷನ್ ತರಿಸಿ ಹಾಕ್ತೀನಿ. ಆದ್ರೂ ಕೂಡ ನೀನು ನೆಟ್ಟಿಗೆ ಅಡಿಗೆ ಮಾಡಿ ಹಾಕ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಏನ್ ಸಮಾಚಾರ? ನಾನೇನ್ ಮಾಡ್ಲಿ ಯಜಮಾನ್ರೆ, ಮನೇಲಿ ತಿನ್ಸಿ ಇದ್ರೆ ತಾನೆ. ಇದ್ರೆ ತಾನೆ, ಅದು ಏನಿಲ್ಲ ಅಂತ ಹೇಳಿ. ಏನಿಲ್ಲ ಅಂತ ಹೇಳಿ ಬೇಳೆ ಮುಗ್ದು ಯಾವ ಕಾಲ ಆಯ್ತು? ಮೈ ಗಾಡ್, ಅಭಿ ನೀವು ಲಾಸ್ಟ್ ವೀಕ್ 5 kg ಬೇಳೆ ತರಿಸಿದ್ರಿ ಅಲ್ವಾ? ಏನ್ ಮಾಡಿದೆ? ಆ ಬೇಳೆನೆ ಎಲ್ಲಾನು ಚುಂಡೆ ಮಾಡ್ಕೊಂಡು ಒಬ್ಬಳೆ ಕದಕ್ಬಿಟ್ಟ. ನಾನು ಯಾವತ್ತಾದ್ರೂ ನಿಮ್ಮನ್ನ ಬಿಟ್ಟು ತಿಂದ್ರಿನ ಯಜಮಾನ್ರೆ? ಆ ಬೇಳೆ ಏನಾಯ್ತು ಅಂತ ನನಗೆ ಗೊತ್ತು. ಮನೇಲಿದ್ದ ಕಳ್ಳಿ ಇಟ್ಕೊಂಡ್ರೆ ಅಂತೀನಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಯಾರ ಮೇಲೆ ನೀವು ಕಳ್ಳತನದ ಆರೋಪ ಹೊರಿಸ್ತಾ ಇರೋದು? ಅತ್ತೆ ಸಾಕ್ ಸುಮ್ನೆ ರೀ, ನೀವ್ ಯಾವಾಗ್ಲೂ ಈ ಚಂಪಂಗ್ ಸಪೋರ್ಟ್ ಮಾಡ್ಕೊಂಡು ಬರ್ಬೇಡಿ. ಅಲ್ಲ, ಇಟ್ಟಿರೋ ಬೇಳೆ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಬಿಟ್ಲ ಕಿಚನ್ ಅಲ್ಲಿ ಹೋಗಿ ಚೆಕ್ ಮಾಡ. ಚೆಕ್ ಮಾಡ್ಕೊಳ್ಳಿ, ನನ್ಗೇನ್ ಭಯ ಇಲ್ಲ. ಗೊತ್ತಾಗುತ್ತೆ. ಚಂಪ, ಈ ಕಿಟ್ ಬ್ಯಾಗ್ ಯಾರ್ದು? ನಂದೆ. ಕಂಡೋರ್ ಕಿಟ್ ಬ್ಯಾಗ್ ಕೈ ಹಾಕೋ ಅಭ್ಯಾಸ ನನಗಿಲ್ಲ. ನೀನೇ ಚೆಕ್ ಮಾಡು. ಏನಿರುತ್ತೆ? ಮಣ್ಣು, ಬರೀ ಬಟ್ಟೆ ಬೇರೆ ಇರುತ್ತೆ. ಏನಿದು? 1
ಕೆಜಿ ಬೇಳೆ. ಎಷ್ಟು ದಿವಸದಿಂದ ಈ ತರದ ವ್ಯವಹಾರ ನಡೆಸ್ತಾ ಇದೆಯಾ? ನನ್ನ ಮನೆಯಲ್ಲಿರೋದನ್ನು ಕದ್ಬಿಟ್ಟು ಏನು ಅಂಗಡಿ ಸಾಕ್ತಾ ಇದ್ಯೋ ಅಥವಾ ತಮ್ಮ ಹಳ್ಳಿಗೆ ಲೋಡ್ ಹೊಡಿತಾ ಇತ್ತು? ಚಂಪಾ ಚಮೇಲೆ, ನನ್ನ ಹೆಂಡತಿ ಪ್ರತಿ ತಿಂಗಳು ಬ್ಯೂಟಿ ಪಾರ್ಲರ್ಗೆ ಅಂತ ಬರೀ 3,000 ಮಾತ್ರ ಬೋಳಿಸ್ತಾ ಇದ್ರು. ನೀನು 20,000 ರೂಪಾಯಿ ಬೋಳಿಸ್ಬಿಟ್ಟಲ್ಲೇ. ನನಗೆ ಈಗ ಗೊತ್ತಾಗ್ತಾ ಇದೆ ಪ್ರತಿ ತಿಂಗಳು ಯಾಕೆ ನನ್ನ ತಲೆ ಮೇಲೆ 20,000 ರೂಪಾಯಿ ಖರ್ಚು ಬರ್ತಾ ಇದೆ ಅಂತ. ನಿನ್ನಂತೂ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ನಿನ್ನಂತ ಕಳ್ಳಿನ ನಾನು ಎಲ್ಲೂ ನೋಡಿರ್ಲಿಲ್ಲ. ನಿನ್ನ ಪರಪ್ಪನಗರ ಅವ್ರು ಕಳಿಸಿ ಗೋಡೆ ತೆಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಮನೇಲಿ ಇರೋದನ್ನೆಲ್ಲ ಲೂಟಿ ಮಾಡ್ಬಿಡ್ತಾಳೆ. ಬಿಟ್ಲಾ ಇನ್ನು ಏನೇನ್ ಕಳ್ತನ ಮಾಡಿದಾಳ ಕಳ್ಳಿ? ಪ್ರತಿಯೊಂದನ್ನು ಚೆಕ್ ಮಾಡಿದ್ರೆ ಎಲ್ಲ ಬಯಲಿಗೆ ಬರುತ್ತೆ. ಸಾಕು ಸುಮ್ನಿಲ್ಲ. ಬೈಯಕ್ಕೂ ಮನಸ್ಸು ಬರ್ತಾ ಇಲ್ಲ, ಸಮಾಧಾನ ಮಾಡಕ್ಕೂ ಮನಸ್ಸು ಬರ್ತಾ ಇಲ್ಲ. ಅಂತ ಕೆಲಸ ಮಾಡ್ತೀಯಲ್ಲೇ. ಈ ಬೇಳೆ ಪ್ಯಾಕೆಟ್ ನನ್ನ ಬ್ಯಾಗ್ ಒಳಗೆ ಹೆಂಗ್ ಬಂತು? ಸುಮನ ರಘುರಾಮ್ ಅಂದ್ರೆ ನೀವೇ ಅಲ್ವಾ? ಹೌದು. ಮೈಸೂರಿಂದ ಯಾವಾಗ ಬಂದ್ರಿ? ಯಾಕೆ ಜಾಜಿ ನಿಮ್ಗೇನೋ ಹೇಳಿಲ್ವಾ? ನಾನು ಹೇಳಿದ್ನಲ್ಲ. ಹೇಳಿದಾರೆ. ಜಾಜಿಯಲ್ಲಿ ಅವರಾ ಮೇಕಪ್ ಮಾಡ್ಕೊತಾ ಇದ್ದಾರೆ. ಇಷ್ಟೊತ್ತಲ್ಲ. ನೀವೆಷ್ಟು ದೊಡ್ಡ ಶ್ರೀಮಂತರು, ನಿಮ್ ಲೆವೆಲ್ಗೆ ಮ್ಯಾಚ್ ಆಗೋದ್ ಬೇಡ್ವಾ? ಅದಕ್ಕೆ ಟಚ್ ಅಪ್ ಮಾಡ್ಕೊತಾ ಇದ್ದಾರೆ. ಎಷ್ಟು ದೊಡ್ಡ ನೆಕ್ಲೆಸ್ ಇದು! ಪ್ರೀತಿಯಿಂದ ನನ್ನ ಹಬ್ಬಿ ಮಾಡಿಸ್ಕೊಟ್ಟಿದ್ದು. ಎಷ್ಟಾಯ್ತು? ಜಸ್ಟ್ 5 lakhs. ಇದೇ ತರದ ಉಮಾಗೋಲ್ಡ್ ನೆಕ್ಲೆಸ್ ನನ್ನ ಹತ್ರನೂ ಇದೆ, ಆದ್ರೆ ಅದು ಬರೀ 500 ರೂಪಾಯಿ ಅಷ್ಟೇ. ಹಾಯ್ ಸುಮನಾ, ಹೌ ಆರ್ ಯು? ಐ ಆಮ್ ಫೈನ್. ವಾಟ್ ಅಬೌಟ್ ಯು? ಐ ಆಮ್ ಫೈನ್, ಫ್ಯಾಂಟಾಸ್ಟಿಕ್. ಹೇ ಜಾಜಿ, ಕಾಶ್ಮೀರಕ್ಕೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಹೋಗ್ ಬಂದ್ಯಾ? ಕಾಶ್ಮೀರಕ್ಕ? ಹನುಮಂತ್ ನಗರ್ ಪಕ್ಕದಲ್ಲಿರೋ ಶ್ರೀನಗರಕ್ಕೆ ಹೋಗಿಲ್ಲ, ಇನ್ನು ಕಾಶ್ಮೀರ್ಗೆ ಹೋಗ್ತಾರಾ? ಕಲರ್ ವಾಟ್ ಕಲರ್? ಗುಂಡು ಕಲರ್. ಅಬಿ, ಡೋಂಟ್ ಟಾಕ್ ರಬಿಶ್. ಈ ಕಲರ್ಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ಶಿ ಇಸ್ ಮೈ ಕ್ಲೋಸ್ ಫ್ರೆಂಡ್ ಸುಮನಾ ರಘುರಾಮ್. ಅಯ್ಯೋ, ನಮ್ದು ಎಂತ ಒಳ್ಳೆ ಬ್ಯಾಡ್ ಲಕ್ ನೋಡಿ. ನಾವು ಯಾರೋ ಅನ್ಕೊಂಡ್ಬಿಟ್ಟಿದ್ವಿ, ಅದು ನೀವು. ಸುಮನಾ ಅವರೇ, ನೀವು ಮತ್ತು ನಮ್ಮ ಹೆಂಡ್ರು ಜಾತಿ ಚಂಬಲ್ದಿ ನೀವು ಇಬ್ರು ಸಮಕಾಲೀನರು. ಆದ್ರೆ ಅವ್ರು ಬಿಡಿ ಹೆಂಗಿದ್ದಾರೆ ನೋಡಿ. ನೀವು ಮಾತ್ರ ಗುಂಡಕ್ಕೆ ಮುದ್ದಾಗಿ ಒಳ್ಳೆ ಬೆಣ್ಣೆ ಕೃಷ್ಣನ್ ತರ ಇದ್ದೀರಪ್ಪ. ರೀ ಸುಮನಾ ಅವರೇ, ನೀವೇನು ನಿಮ್ಮ ಯಜಮಾನ್ರ ಜೊತೆ ಫುಲ್ ಜಾಲಿ ಟ್ರಿಪ್ ಅಂತೆ, ಅದೆಲ್ಲೆಲ್ಲಿಗೋ ಹೋಗ್ಬೇಕು ಅನ್ಕೊಂಡಿದ್ರಂತೆ, ಹೋಗ್ ಬಂದ್ರ? ಹೌದು, ಯುರೋಪ್ ಹೋಗಿದ್ವಿ. ಒಬ್ಬೊಬ್ರಿಗೆ 3 lakhs ಖರ್ಚಾಯ್ತು. 15 nights ಹೈ ಕ್ಲಾಸ್ ಆಗಿತ್ತು. ಸ್ಟಾರ್ ಹೋಟೆಲ್ದೆ ಅಕಾಮಡೇಷನ್. ನಾನು ನನ್ನ ಹಬ್ಬಿ ಅಂತೂ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಹಣೆನಲ್ಲೂ ಕೂಡ ಹನಿಮೂನ್ ಪ್ರವಾಸ ಅಂತ ಬರ್ದಿದೆ, ಆದ್ರೆ ಅದು ಯಾರ ಜೊತೆಗೆ ಯಾವ ಊರಲ್ಲಿ ನಡೆಯುತ್ತೆ ಅಂತ ದೇವ್ರಿಗೆ ಗೊತ್ತಪ್ಪ. ನೀವು ನಮ್ ಜೊತೆ ಬರ್ಬೋದಿತ್ತಲ್ಲ. ಬರ್ದಕ್ ನಾನೇನೋ ರೆಡಿ ಆಗಿದ್ದೆ ಕಣ್ರಿ, ಆದ್ರೆ ನಿಮ್ ಯಜಮಾನ್ರು ಒಪ್ಪಕ್ಕಿತ್ತಲ್ಲ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಅಂದ್ರೆ ಪಾಪ ಅವ್ರ ಯಜಮಾನ್ರು ಹೊರಟಿದ್ರಲ್ಲ, ಅವ್ರ ಜೊತೆಗೆ ನಾನು ಮತ್ತು ನೀವು ಹೋಗ್ಬೋದಿತ್ತಲ್ಲ ಅಂತ ಅಂದೆ ಅಷ್ಟೇ. ಹೌದು, ನೀವೇನು ಹನಿಮೂನ್ ಟ್ರಿಪ್ ಹೋಗಿಲ್ವಾ? ಸುಮ್ಮನೆ ಅವ್ರೆ, ಏನ್ ಆಡೋ ಮಾತಿಗೆ ಅರ್ಥ ಬಿಡ್ಬೇಡ್ರಿ. ನಮ್ಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಇದೆ ಇಲ್ಲಿ ಕೈ ಕೊಡಿ. ಈ ತರದೊಂದು ಮುತ್ತು ಸಿಕ್ಕಿಲ್ಲ ಕಣ್ರಿ ನಮ್ಮ ಪಂಡ ಜನ್ಮಕ್ಕೆ. ಮದುವೆ ಅನ್ನೋದು ಹಳದಾಗೋಗ್ಬಿಡ್ತದೆ ಕಣ್ರಿ, ಮದುವೆ ಹಳದಾಗ್ಬಿಟ್ಟಿದೆ. ಆದ್ರೆ ಇವ್ರು ಮಾತ್ರ ಹಳದ್ ಆಗಿಲ್ಲ ನೋಡಿ. ಮದುವೆ ಆದಾಗ ಹೇಗಿದ್ರು ಈಗಲೂ ಕೂಡ ಹಾಗೆ ಇದ್ದಾರೆ. ನಮ್ಮ BBMP ಅವ್ರು ಕಸ ಎತ್ತಲ್ಲ, ಇವರು ಬೆಡ್ರೂಮ್ ಅಲ್ಲಿ ಮಡಗಿರೋ ನೋಟಿಫಿಕೇಶನ್ ಬೋರ್ಡ್ ಎತ್ತಲ್ಲ. ನೆಕ್ಲೆಸ್ ಸಖತ್ತಾಗಿದೆ ಕಣ್ರಿ. ಏನು ಉಮಾಗೋಲ್ಡ? What nonsense are you talking? ಇದು 22 ಕ್ಯಾರೆಟ್ ಚಿನ್ನ, 5 lakhs ನನ್ನ ಅಭಿ ಮಾಡ್ಕೊಟ್ಟಿದ್ದು. ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಯ್ತು ಅಂದ್ರೆ ನೀವೇನು ಬಿಚ್ಕೊಟ್ಬಿಡ್ತೀರಾ? ಜಾಜಿ ಅಕ್ಕ, ಬೇಳೆ ತಗೊಂಬಂದು ನನ್ನ ಬ್ಯಾಗಲ್ಲಿಟ್ಟು ನನ್ನನ್ನೇ ಕಳ್ಳಿ ಮಾಡಿದ್ರಲ್ಲ, ನೋಡ್ತಾ ಇರಿ, ಈಗ ನಾನು ನಿಮ್ಮನ್ನ ಕಳ್ಳಿ ಮಾಡ್ತೀನಿ. ಅಡಿಗೆ ಅಂತೂ ಸೂಪರ್ ಆಗಿತ್ತು. 5 star ಹೋಟೆಲ್ ತರನೇ ಇತ್ತು. ನೀವೇನೋ ಗುಡ್ ಅಂತೀರಾ, ಆದ್ರೆ ಮನೆಯವರೆಲ್ಲ ಬ್ಯಾಡ್ ಅಂತಾರಲ್ಲ. ಬಂಗಾರದ ಬೆಲೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಅಯ್ಯೋ, ಯಾಕೆ ಹೇಳ್ತೀರಾ ಅಜ್ಜಿ? 31,000 ರೂಪಾಯಿ ದಾಟ್ಬಿಟ್ಟಿದೆ. ನಮ್ಮ ಯಜಮಾನರು ನನಗೆ ತಾಯ ಮಾಡಿಸ್ಕೊಟ್ಟಾಗ ಒಂದು ತೊಳಕ್ಕೆ ಬರೀ 120 ರೂಪಾಯಿ. ಹೌದಾ? ಹಾಗಾದ್ರೆ ನೀವು ಅವಾಗ್ಲೇ ಒಂದು 3-4 ಸಲ ಬಂಗಾರ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಕೋಟಿಗೆ ಬಾಳ್ತಿದ್ರಿ. ಮಾಡ್ಕೋಬಹುದಾಗಿತ್ತಮ್ಮ. ಆದ್ರೆ ನಮ್ಮ ಯಜಮಾನರ ಸಂಪಾದನೆ ಬರೀ 200 ರೂಪಾಯಿ. ದೊಡ್ಡದಾಗ ಗಂಡುಗಲಿ ವಂಶ ಅಂತ ಹೇಳ್ಕೊತೀರಾ? ಸಂಪಾದನೆ ಬರೀ 200 ರೂಪಾಯಿನಾ? ಆಸ್ತಿ ಏನೋ ಬೇಕಾದಷ್ಟಿತ್ತು, ಆದ್ರೆ ನಮ್ಮ ಯಜಮಾನರ ಸಂಪಾದನೆ 200 ರೂಪಾಯಿ. ಯಾವತ್ತು ಅವರ ಸಂಪಾದನೆ 420 ರೂಪಾಯಿ ಆಯ್ತೋ ಆವತ್ತೇ ಅವಳ ಮೇಲೆ ಕಟ್ಟೋದು. ಪಾಪ ನಮ್ಮ ಮಾವಂಗೆ 420 ಅನ್ನಿಸ್ಕೊಳಕ್ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅಯ್ಯೋ, ಅದಕ್ಕೆ ಯಾಕೆ ಒಳ್ಳೆ T20 ಕುಡ್ದೋರ್ ತರ ಆಡ್ತೀರಾ? ಸುಮನ್ ಅವ್ರೆ, ನೀವೇನೋ ಹೇಳ್ರಿ, ನಿಮ್ ನೆಕ್ಲೆಸ್ ಸಕ್ಕತ್ತಾಗಿದೆ ಕಣ್ರಿ. ನೋಡಿ ಕತ್ಲತ್ತಲ್ಲೂ ಹೇಗೆ ಪಳಪಳ 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 ಅಂತ ಕಣ್ಕುಗ್ತಾ ಇದೆ.
ಏನಪ್ಪಾ ನಾನು ಇದೇ ತರ ನೆಕ್ಲೆಸ್ ಮಾಡ್ಕೋಬೇಕು ಅಂತ ಇದೀನಿ, ನನಗೂ ಮಾಡಿಸ್ಕೊಡ್ತೀರಾ? ಸುಮನ್ ಅವ್ರೆ, ಅಬ್ಬಬ್ಬ ಅಂತಂದ್ರೆ ಈ ನೆಕ್ಲೆಸ್ ಎಷ್ಟು ಆಗುತ್ತೆ? ನಾನ್ ತಗೊಂಡಾಗ 24,000 ರೂಪಾಯಿ ಇತ್ತು, ಈಗ 31,000 ರೂಪಾಯಿ ಆಗಿದೆ. ಏನಿಲ್ಲ ಅಂದ್ರೂ ಒಂದ್ 7 ಲಕ್ಷ ರೂಪಾಯಿ ಆಗ್ಬೋದು. ಪಲ್ಲು, ಯಾಕೋ ನಂಗೆ ಸಡನ್ ಆಗಿ ನಿದ್ದೆ ಬರ್ತಿದೆ, ಬಾಮ್ಮ ಹೋಗಿ ಮಲ್ಕೊಳ್ಳ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಸುಮನ, ಈ ನೆಕ್ಲೆಸ್ ಹಾಕೊಂಡೇ ಮಲಗ್ತೀಯಮ್ಮ? ಇಲ್ಲ ಅಜ್ಜಿ, ಬಿಚ್ಚಿಟ್ಬಿಟ್ಟೆ ಮಲ್ಕೋತೀನಿ. ಈ ನೆಕ್ಲೆಸ್ ಕೊಂಡಿ ಒಂಚೂರ್ ನಗ್ಗೋದ್ರುನು ನನ್ನ ಯಜಮಾನ್ರು ಸಂಬಂಧದ ಕೊಂಡಿ ನಗ್ಗೋದಂಗೆ. ಸರಿ, ನೀವ್ ಮಲ್ಕೊಳಲ್ವಾ? ಅಯ್ಯೋ, ಮಲ್ಕೊಂಡಿದ್ರೆ ಹೇಗಮ್ಮ? ನಾನ್ ಮಲ್ಕೊಂಡಾಗ್ಲೇ ತಾನೇ ನಮ್ಮ ಯಜಮಾನ್ರು ನನ್ನ ಕನಸಿನಲ್ಲಿ ಬರೋದು. ಬಾಯ್. ಈಗ್ಲೇ ಈ ನೆಕ್ಲೆಸ್ಗೊಂದ್ ಗತಿ ಕಾಣಿಸಿ ಜಾಜಿ ಅವ್ರನ್ನ ಕಳ್ಳಿ ಮಾಡ್ತೀನಿ. ನೆಕ್ಲೆಸ್ ಜಾಜಿ ಅವ್ರ ಬ್ಯಾಗ್ ಸೇರ್ತು. ಸುಮನ್ ಅವ್ರ ಹತ್ರ ಇದ್ದಿದ್ ಒರಿಜಿನಲ್ ನೆಕ್ಲೆಸ್ ನನ್ ಕೈ ಸೇರ್ತು. ನಾಳೆ ಜಾಜಿ ಅವ್ರಿಗೆ ಕಾದಿದೆ. ಏನ್ ಮಾಡಿದ್ರೆ ಈ 10% ಲೆಕ್ಕ ಎಲ್ಲೋಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಏನು ಯಜಮಾನ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರೇ ಪೈಸಾ ಕಿತ್ತಾಗಿ ಎಷ್ಟೋ ವರ್ಷ ಆಯ್ತು, ನೀವಿನ್ನು ಪೈಸದಲ್ಲೇ ಇದ್ದೀರಲ್ಲ. ಎಂತ ಕಣ್ಕಣಿಗೆ ಚುಚ್ಚು ಬಿಡ್ತೀನಿ. ಈ ಪೈಸಾ ಸೇರಿದ್ರೆ ಬಂದ ಆಗೋದು ಅಂತ ಬ್ಯಾಂಕ್ನವ್ರಿಗೆ ಏನೋ ಗೊತ್ತಿರುತ್ತೆ. ಅಭಿ, ಸುಮ್ಮನಾಗಿ ಏನ್ ಮಾಡಿದ್ರಿ? ಅಯ್ಯೋ ಸುಮ್ಮನೆ ನನ್ನ ಪಾಡಿ ನಾನು ಶಿವ ಅಂತ ಕೂತಿದ್ದೀನಿ ಕಣ್ರೆ, ನನಗೇನು ಗೊತ್ತು. ಮತ್ತು ಅವಳ ಗಿಟಾರ್ ಅಂತ ಕಿರ್ಚ್ಕೊಂಡ್ಲು. ಅಯ್ಯೋ ಜಾಜಿ, ಜಾಜಿ, ನನ್ ಬಂಗಾರದ ನೆಕ್ಲೆಸ್ ಕಾಣಿಸ್ತಿಲ್ಲ. ಅಯ್ಯೋ ಲಾಮ, ನಿನ್ನೆ ಇದ್ದ ಬಂಗಾರದ ನೆಕ್ಲೆಸ್ ಕಾಣ್ತಾ ಇಲ್ವಾ? ಇಲ್ಲ, 5 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದು. ಯಾರು ಎತ್ಕೊಂಡಿದ್ರು ಗೊತ್ತಾಗ್ತಾನೆ ಇಲ್ಲ. ಬೇಳೆನ್ ಯಾರು ಕದ್ದಿದ್ರು ನೆಕ್ಲೆಸ್ ಅವರೇ ಕದ್ದಿರ್ತಾರೆ. ಹೀಗೆ ಮಾತಾಡ್ತಾ ಇದ್ರೆ ತಟ್ಟಿ ಬಿಡ್ತೀನಿ. ಇವ್ರನ್ನ ಯಾರು ಅನ್ಕೊಂಡಿದ್ರ? ಗಂಡುಗಲಿ ವಂಶದ ಸೊಸೆಗೆ ತಟ್ಟಿ ನಿನ್ಮೇಲೆ ಅಳಿಯನಿಗೆ ಬಿಡ್ತೀರಾ, ಅಳಿಯನಿಗೂ ತಟ್ತೀರಾ? ಇವಳು ತಟ್ಟಿನೋ ಇಲ್ವೋ ಗೊತ್ತಿಲ್ಲ, ಮಗನೇ ನಿನಗಂತೂ ತಟ್ಟೆ ಬಿಡ್ತೀನಿ. ಅಂದ್ರೆ ಇಲ್ಲದೆಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಕತ್ತಿರೋ ಬೆಳೆ ಯಾರ್ ಬ್ಯಾಗಲ್ಲಿ ಸಿಕ್ತು? ಚಪ್ಪಲ್ ಬ್ಯಾಗಲ್ಲಿ ಸಿಕ್ತು. ಹಾಗಾದ್ರೆ ಈ ನೆಕ್ಲೆಸ್ ಚಂಪನ್ ಬ್ಯಾಗಲ್ಲೇ ಇರುತ್ತೆ. ರಾಜವ್ರೆ, ಮನೇಲಿ ಎಲ್ಲಾ ಕಡೆ ಹುಡುಕ್ಬಿಟ್ಟೆ, ಎಲ್ಲೂ ಆ ನೆಕ್ಲೆಸ್ ಸುಳುವೆ ಇಲ್ಲ. ಪದಪ್ಪ, ಆ ಬೊಮ್ಮ ಈಗ ತಾನೆ ಹಿಂಗಾಗಿದೆ ಅಂತ ಹೇಳಿದ್ರು. ನೀನು ಆಗ್ಲೇ ಮನೇಲಿ ಎಲ್ಲ ಕಡೆ ಹುಡುಕ್ಬಿಟ್ಟಪ್ಪ. ಅದು ಈಗ ಆಗಿರ್ಬೋದು ಅಂತ ಮೊದ್ಲೇ ಹುಡುಕ್ಬಿಟ್ಟೆ, ಈಗೇನ್ ತಪ್ಪ? ನೋಡಿ, ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದೆ. ನಾಳೆ ಒಳಗೆ ನನ್ನ ನೆಕ್ಲೆಸ್ ಹುಡ್ಕೊಂಡಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ ಮನೆಯವ್ರನ್ನೆಲ್ಲ ಒಳಗಡೆ ಹಾಕ್ಬಿಡ್ತೀನಿ. ಮರದ ಕೆಳಗಡೆ ಸ್ನಾನ, ಅಲ್ಯೂಮಿನಿಯಂ ತಟ್ಟೆಲ್ ಊಟ. ಅಭಿ, ಸುಮ್ಮನ ನೆಕ್ಲೆಸ್ ಏನಾಯ್ತು? ಕೈ ಹಾಕ್ರಿ, ನನ್ನ ಪ್ಯಾಟಿನ ಟೇಬಲ್ ಕೈ ಹಾಕಿ ಇಲ್ಲೇ ಇದೆ. ಏನ್ ಆಡೋ ಮಾತುಕೊಂಡು ಅರ್ಥ ಇದೆಯಲ್ರೇ? ನಾವ್ ಯಾರಂತ ಗೊತ್ತಾನೆ. ಗಂಡಗಲಿ ವಂಶದ ಕಟ್ಟ ಕಡೆ ತುಂಡ ಪಾಂಡ್ರಂಗ ಗಂಡಗಲಿ, ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾತಿ ಚಂಪಲ್ ತಿನ್ನಿವ್ರೆ. ನಾವೇನಿದ್ರು ಹುಡುಗಿಯರ ಹೃದಯವನ್ನ ಕರಿತೀವಿ. ಅವ್ರು ಹಾಕೊಂಡ್ರೆ ಒಡವೆ ವಸ್ತ್ರ ಯಾವತ್ತು ಕದಿಯಲ್ಲ. ಕದ್ದು ಬಿಟ್ಲಾ? ನನ್ ವ್ಯಾಂಟಿ ಬ್ಯಾಗ್ನು ಚೆಕ್ ಮಾಡ್ರು. ಜಗತ್ಗೆ ನಿಮ್ಮಂತ ಸಮಾಜ ಸೇವಕಿನ ನಾನು ಯಾವ ಸಮಾಜದಲ್ಲೂ ನೋಡ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅದೇ ಏನಾಯ್ತು ಸುಂಡಿಲಿ ಕಕ್ಷಣ? ನಾನು ಏನಾಗ್ಬಾರ್ದು ಅನ್ಕೊಂಡಿದ್ನು, ಅದ್ಯಾಗೋಯ್ತು ಕಣ. ರಾಜವ್ರೆ, ಸುಮನ ಅವ್ರ ನೆಕ್ಲೆಸ್ ನಿಮ್ಮ ಬ್ಯಾಗಲ್ಲಿ ಸಿಕ್ಕಿದೆ ಅಂದ್ಮೇಲೆ ನೀವೇ ಕಳ್ಳಿ. ಅದು ಡೋಂಟ್ ಟಾಕ್ ರಮೇಶ್. ನಿಜವಾಗ್ಲೂ ಕಣೋ, ಅವಳ ನೆಕ್ಲೆಸ್ ನನ್ ವ್ಯಾಂಟಿ ಮೇಲೆ ಹೇಗ್ ಬಂತು ಅಂತ ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಜಗತ್ಗೆ ಈ ನೆಕ್ಲೆಸ್ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಸಿಕ್ತು ಅಂತ ಸುಮ್ಮನೆಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನೀವು ದೊಡ್ಡ ಕಳ್ಳಿ ನಿಲ್ಸ್ಕೊಂಡ್ಬಿಡ್ತೀರಾ. ಆಮೇಲೆ ಅವಳು ನನ್ ಶೇಪೆ ತೆಗೆದು ಬಿಡ್ತಾಳೆ.
ಅದು ಬಿಟ್ಲಾ ಡೂ ಅಂತೀನಿ, ಈ ನೆಕ್ಲೆಸ್ ನಾವು ಮನೇಲಿ ಇಡೋದ್ ಬೇಡ, ಹೊರಗಡೆ ಭದ್ರವಾಗಿ ಇಟ್ಟಿರಿ. ಅವಳ ಹತ್ರ ಈ ನೆಕ್ಲೆಸ್ ಮನೆ ಹೊರಗಡೆ ಸಿಕ್ತು ಅಂತ ಕತೆ ಕಟ್ಟಿ ಕೊಟ್ಬಿಡ. ಸುಮ್ಮನೆ ತಗೊಂಡೋಗಾಯ್ತಾ? ನನ್ನ ಮರ್ಯಾದೆ ಉಳಿಸ್ತಿರೋ ನಿಮ್ಗೆ ಬರೀ 200 ಏನೋ 400 ಕೊಡ್ತಾ ಇದೀನಿ. ಟೇಕ್ ದಿಸ್ ಅಂಡ್ ಗೋ. ಮಿಸ್ಟರ್ ಪಾಂಡುರಂಗ, ನಾನ್ ನಿಮ್ ಕೊಟ್ಟಿದ್ದ ಟೈಮು ಮುಗೀತು, ಸರನೂ ಸಿಗ್ಲಿಲ್ಲ, ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಡೋದಂದ್ರೆ ಬಾಕಿ. ದಯವಿಟ್ಟು ನೀವು ಪೊಲೀಸ್ನವ್ರ ಹತ್ರ ಎಲ್ಲ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಬೆಳಿಗ್ಗೆ ಗಂಟೆಗಳ ವಂಶ ಆ ಪಕ್ಷ ನೀವೇನಾದ್ರೂ ಅವ್ರಿಗೆ ತಿಳಿಸ್ಬಿಟ್ರೆ ನಮ್ಮ ವಂಶದ ಮಾನ ಮರ್ಯಾದೆಲ್ಲ ಯಾಕೆ ಕುಟ್ಕೊಂಡು ಹೋಗ್ಬಿಡುತ್ತೆ. ಅದು ಅಂತದ್ದೇನು ಆಗಿಲ್ಲ ಕಣ್ರಿ. ಇನ್ನೊಂದ್ಸಲ ಹುಡ್ಕೋ ವ್ಯವಸ್ಥೆ ಮಾಡ್ತೀನಿ. ನಿಮ್ದೆಲ್ಲೂ ಹೋಗಲ್ಲ, ಸಿಗುತ್ತೆ ಕಣ್ರಿ. ಏನು ಯಜಮಾನ್ರೆ, ಸ್ವಲ್ಪ ಬರ್ತೀರಾ? ಇಂಥ ವರ್ಷದಲ್ಲಿ ಏನೇ ನಿಮ್ದು ವರಾತ. ಬನ್ನಿ, ನಾನು ಹೇಳ್ತೀನಿ. ಬಂದೆ. ಗೊತ್ತಾಗೋಯ್ತು ಅದು ಎಲ್ಲಿದೆ ಅಂತ ನಂಗೆಲ್ಲ ಗೊತ್ತಾಗೋಯ್ತು. ಈಗ ಸತ್ಯ ಏನಂತ ಬಾಯ್ ಬಿಡ್ತೀನಿ. ದೇವ್ರ ಕೊಡ್ತಾಗೆ ಆ ಗಂಡುಗಲೇಶ್ವರ ಮುಂದೆ ಚಾಪ್ಟಿ ಇದೆಯಲ್ಲ, ಅದನ್ನ ಸ್ವಲ್ಪ ತಗೊಂಬಮ್ಮ. ಅಣ್ಣಯ್ಯ, ನಾನು ನಿನ್ನ ದೇವರು ಕೊಟ್ಟ ತಂಗಿ, ನನ್ಗೆ ಚಾಟಿ ಸೇವೆ ಮಾಡ್ತೀಯಾ? ದೇವರ ಕೊಟ್ಟ ತಂಗಿ, ಅದು ಯಾರಿಗೆ ಚಾಟಿನ ಬೀಸಿದ್ರೆ ಸತ್ಯ ಹೇಗೆ ಆಚೆ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಮಗನೇ, ಹೆತ್ತ ತಾಯಿ ಮೇಲೆ ಕೈ ಮಾಡ್ತೀಯೇನೋ? ಮಾತ್ರ ರಂಗಮ್ಮನವರೇ, ಈ ಮನೆಯಲ್ಲಿ ಇಬ್ಬರಿದ್ದಾರೆ, ಅವರಿಗೆ ಚಾಟಿ ಬೀಸಿದ್ರೆ ಸತ್ಯ ಆಚೆ ಬಂದು ಬಿಡುತ್ತೆ. ಈ ಸತ್ಯ ಆಚೆ ಬರುತ್ತೀನಿ ನೋಡಿ. ದಂಡಪಿಂಡಗಳ ಬಂದ್ರಪ್ಪ, ಬಂದ್ರ ಇಲ್ಲಿ. ಏನಪ್ಪ ಪಾಂಡುರಂಗ ಕರೆದಿದ್ದು? ಬಿಡ್ಬೇಡಿ ಯಜಮಾನ್ರೆ, ಬಿಡ್ಬೇಡಿ. ಇವ್ರಿಬ್ರು ಆ ಸರ ತಗೊಂಡು ಆಚೆ ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಸತ್ಯ ಏನು ಅಂತ ಬಾಯ್ ಬಿಟ್ಟು ಬೊಗಳಿಪ, ಇಲ್ಲಾಂದ್ರೆ ಮೈ ಚರ್ಮ ಫುಲ್ದು ಅದರಲ್ಲೇ ಇನ್ನೊಂದು ಚಾವಟಿ ಮಾಡ್ಕೊಂಡ್ಬಿಡ್ತೀನಿ. ಯಾವ ಸರ ಬಾವ? ನನ್ಗೆ ಯಾವ ಸರನು ಗೊತ್ತಿಲ್ವಲ್ಲ. ಈಗ ಬಾಯ್ ಬಿಡಿಸ್ತೀನಿ ನೋಡಿಪ್ಪ. ಹೊಡಿಬೇಡ ಕಣೋ. ಅದೇನಾಯ್ತು ಅಂದ್ರೆ ಆ ಚಿನ್ನದ ಸರನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಟ್ಟು ಅಲ್ಲಿ ಕಸ ತೊಟ್ಟಿದ್ಯಲ್ಲ ಅದ್ರ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಟ್ವಿ. ಊಟಕ್ಕಾದ್ರ ನನ್ನೇನಾದ್ರೂ ದಿಕ್ ತಪ್ಸೋದಕ್ಕೆ ಅಂತ ನೋಡಿದ್ರೆ ನೀನಿಬ್ರೆ ದಿಕ್ಕಾಪಾಲಾಗಿ ಹೋಗ್ಬಿಡ್ತೀರೋ. ನಿಜ ಪೊಗಡ್ರು ಬಾಬಾ, ದೇವರಣೆಗಳು ಆ ಸರನ್ ಅಲ್ಲೇ ಇಟ್ಟಿದ್ದೀವಿ. ಅಲ್ಲೇ ಯಾಕಪ್ಪ ಇಟ್ರಿ? ಯಾಕಂದ್ರೆ ಆ ಸರ ನಮಗ್ ಸಿಕ್ಕಿದ್ದು ಜಾಜಿ ಅವ್ರ ವ್ಯಾನಿಟಿ ಬ್ಯಾಗ್ ಅಲ್ಲಿ. ಆಕ್ಚುಲಿ ಆ ನೆಕ್ಲೆಸ್ ನನ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಸಿಕ್ತು ಅನ್ನೋ ವಿಷಯ ಇವಳಿಗೆ ಗೊತ್ತಾದ್ರೆ ಇವಳ ಮುಂದೆ ನನ್ ಶೇಪ್ ಹೋಗುತ್ತೆ ಅಂತ ಅದನ್ನ ಆಚೆ ಸಾಕ್ಸಕ್ ಹೇಳ್ದೆ. ಇವ್ರಿಬ್ರು ಹಾಗೆ ಮಾಡ್ಬಿಟ್ಟಿದ್ದಾರೆ. ಕಸದ ಬುಟ್ಟೆ ಕೆಳಗಡೆ ಇಟ್ಟು ಬರೋದಕ್ಕೆ ಬಂಗಾರನೇನು ಕೊಳತ್ ಟೊಮಟೊ ಅನ್ಕೊಂಡ್ಬಿಟ್ಟಿದ್ರಿ ಅಂದ್ರ ಈಗಿಂದ ಈಗಲೇ ಹೋಗಿ ಆ ಸರ್ ಎತ್ಕೊಂಡ್ಬನ್ನಿ. ಇಲ್ಲ ಅಂದ್ರೆ ನಾನು ಎಲ್ಲ ಕಡೆ ಹುಡುಕ್ತ ಕಣೋ, ಸರ ಕಾಣ್ತಿಲ್ಲ ಕಣೋ. ಕಸ ಎತ್ಕೊಂಡು ಹೋಗೋರ್ ಕಸದ ಜೊತೆಗೆ ಸರನ ಎತ್ಕೊಂಡು ಹೋಗ್ಬಿಟ್ಟಿರ್ಬೇಕು. ಅದು ಅಂದ್ಮೇಲೆ ನಮಗೆ ಕಾದಿ ಇದೆ. ನಿಜ ಪೊಗಡ್ರು, ಅದು ಏನ್ ಎಡ್ವಟ್ ಮಾಡ್ಕೊಂಡ್ ಬಂದ್ರಿ? ಆ ಸರನ್ ತಗೊಂಡೋಗಿ ಯಾವ ಸೇಟು ಹತ್ರ ಅಡ ಇಟ್ಟಿದ್ರು? ಯಾವ ಸೆಟ್ ಹತ್ರನೂ ಅಡ ಇಟ್ಟಿಲ್ಲ ಬಾಬಾ. ತೊಟ್ಟಿ ಹತ್ರನೇ ಇಟ್ಟಿದ್ವು. ಆ ಕಸ ಎತ್ತವ್ರು ಕಸದ ಜೊತೆಗೆ ಇದ್ದು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಚೆ ಕಡೆ ತಗೊಂಡು ಹೋಗಿ ಭದ್ರವಾಗಿ ಇಟ್ಟಿರಿ ಅಂದ್ರೆ ಹೋಗಿ ಹೋಗಿ ತೊಟ್ಟಿಲಿ ಇಟ್ಟು ಬಂದಿದ್ದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ವಾ? ಆ ನೆಕ್ಲೆಸ್ ಸಿಗೋವರೆಗೂ ನಿಮ್ಮಿಬ್ರಿಗೂ ಈ ಮನೇಲಿ ನೋ ಎಂಟ್ರಿ. ಸರ ನೋಡು ಇಲ್ಲೇ ಇದೆ. ಅಲ್ಲ ಕಣ, ನಾವು ಪ್ಲಾಸ್ಟಿಕ್ ಕವರ್ ಹಾಕಿ ತೊಟ್ಟೆ ಒಳಗೆ ಹಾಕಿದ್ವಿ. ಇದಂಗೆ ಇಲ್ಲಿ ಬಂದು ಹೂತ್ಕೊಂಡ್ಬಿಟ್ಟಿದೆ. ಯಾವ್ದು ನಾಯಿ ಬಂದು ಎಳ್ದಾಕಿರ್ಬೇಕು. ಕಸಾಯವ್ರು ಬಂದು ತುಳಿದು ಬಿಟ್ಟಿರ್ಬೇಕಲ್ಲ. ಅದೆಲ್ಲ ನಮಗ್ ಯಾಕೆ ಸರ ಸಿಕ್ತಲ್ಲ, ಸುಮ್ಮನೆ ನಡಿಯ. ನೋಡಿ ಲೇ ಪಾಂಡುರಂಗ, ಆಪರೇಷನ್ ಸಕ್ಸಸ್, ಸರ ಸಿಕ್ಬಿಡ್ತೇವೆ. ಸುಮ್ಮನ ನೆಕ್ಲೆಸ್ ತಗೊಂಡು ನಿಮ್ ಮನೆಗೆ ಹೋಗ್ತಾರೆ. ಇದು ಡ್ಯೂಪ್ಲಿಕೇಟ್, ಒರಿಜಿನಲ್ ಅಲ್ಲ. ಸುಮ್ಮನ ಈ ನೆಕ್ಲೆಸ್ ಕಣೆ ನನ್ನ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇದ್ದಿದ್ದು. ಸಾಕು, ಸುಮ್ಮನೆ ಇದೆ. ಒರಿಜಿನಲ್ ಯಾವ್ದು ಡ್ಯೂಪ್ಲಿಕೇಟ್ ಯಾವ್ದು ಅಂತ ನನಗೆ ಗೊತ್ತಾಗಲ್ವಾ? ಪಾಂಡುರಂಗ ಅವರೇ, ನೀವೇ ನೋಡಿ. ವಾಸನೆಲ್ಲ ಕಂಡಿರುತ್ತೆ, ಅದು ಡೂಪ್ಲಿಕೇಟ್. ಸುಮ್ಮನೆ ಅವ್ರೆ, ಒರಿಜಿನಲ್ ಸಾಲ ಸಿಕ್ಕವರೆಗೂ ಈ ಮನೇಲಿರೋ ಯಾರು ಬಿಡ್ಬೇಡಿ, ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಬಿಡಿ. ನೋಡಮ್ಮ, ದುಬಾರಿಯಾದ ಒಡವೆ ಹಾಕೊಂಡ್ ಬಂದ್ರೆ ಹೀಗೇನೆ ಎಲ್ಲಾದ್ರೂ ಕಳ್ಕೊಂಡ್ಬಿಡ್ತೀವಿ. ಸಾಕು, ಸುಮ್ಮನೆ ರಜಿ. ನಾನ್ ನೆಕ್ಲೆಸ್ ಕಳ್ಕೊಂಡಿದ್ದು ಬಸ್ ಸ್ಟಾಪ್ ಅಲ್ಲೋ ಯಾವುದೋ ಮಾರ್ಕೆಟ್ ಅಲ್ಲೋ ಅಲ್ಲ, ಗಂಡುಗಲಿ ವಂಶದ ಮನೇಲಿ. ಏನು ನಮ್ ನೆಕ್ಲೆಸ್ ಕೊಡ್ತೀರೋ ಇಲ್ಲ 5 ಲಕ್ಷ ರೂಪಾಯಿ ಕೊಡ್ತೀರೋ? ನೀವು ಮಾಡೋದು ಅನ್ನೋದೇನ್ರಿ,
ನಾನು ಬೇಕಿದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಮಿಕ್ಕಿದ 4 ಲಕ್ಷ ರೂಪಾಯಿ ನೀವೇ ಹಾಕ್ಬಿಟ್ಟು ಕೊಟ್ಟು ಕಳಿಸಿ. ಅಭಿ, ಅಷ್ಟೊಂದು ಮನಿ ನನ್ನ ಹತ್ರ ಎಲ್ಲಿದೆ? ಹೋಗ ನಿಮ್ಮ ವ್ಯಾನಿಟಿ ಬ್ಯಾಗ್ ತಗೊಂಡ್ಬನ್ರಿ, ಅದ್ರಲ್ಲಿ ಎಷ್ಟಿದೆ ಅಷ್ಟು ಕೊಟ್ಟು ಸಾಗಾಕಿ, ಮಿಕ್ಕಿದ್ದನ್ನ ಆಮೇಲೆ ಮಾತಾಡ್ಕೊಳ್ಳೋಣ. ಇಷ್ಟೇ ಇರೋದು. ಯಾವ ರೀತಿ ನೆಕ್ಲೆಸ್? ಇಲ್ಲಿ ಕೊಡಿ ಇಲ್ಲಿ. ಹಾ, ಇದೇ ನನ್ನ ಒರಿಜಿನಲ್ ನೆಕ್ಲೆಸ್. ಅಪ್ಪ, ಅಂತ ಇದ್ರೆ ನನ್ನ ನೆಕ್ಲೆಸ್ ಸಿಕ್ಬಿಡ್ತು. ಮತ್ತೆ ಈ ಡೂಪ್ಲಿಕೇಟ್ ನೆಕ್ಲೆಸ್ ಯಾವ್ದು? ಕಂತಿನಲ್ಲಿ 500 ರೂಪಾಯಿ ಕೊಟ್ಟು ನೀವ್ ನನಗ್ ಕೊಡ್ಸಿದ್ ಸರ ಯಜಮಾನ್ರೆ ಕಲ್ಬಿಟ್ಟಿದ್ದಾರೆ. ಜಾಸ್ತಿ ನೀನ್ ಈ ಲೆವೆಲ್ ಕಳ್ತನ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಸುಮ್ಮನ, ನಿಜವಾಗ್ಲು ನಾನು ಈ ನೆಕ್ಲೆಸ್ ನ ಕದ್ದಿಲ್ಲ. ಸಾಕು ಸುಮ್ನೆ ಎಲೆಕ್ಷನ್ಗೆ ದುಡ್ಡು ಬೇಕು ಅಂದ್ರೆ ಕಷ್ಟಪಟ್ಟು ದುಡಿಬೇಕು. ಈ ರೀತಿ ಮನೆಗ್ ಬಂದು